ರಾಯಚೂರಲ್ಲಿ ಪಶುವೈದ್ಯ ಸುಗುರೇಶ್ ಮನೆಯ ಮೇಲೆ ಇಡಿ ದಾಳಿ ಮಾಡಿತು. ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿರುವಂತ ಮನೆ. ಇಲ್ಲಿ ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ವಿಚಾರಣೆಗೆ ಕರೆದಾಗ ಬರಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇಡಿ ದಾಳಿ ಬಗ್ಗೆ ಸುಗುರೇಶ್ ಅವರ ತಂದೆ ಮಾತನಾಡಿದ್ದಾರೆ. ದಾಳಿ ಮಾಡಿ ಜಮೀನಿನ ದಾಖಲೆ, ಬ್ಯಾಂಕ್ ಪಾಸ್ಬುಕ್ ಪರಿಶೀಲನೆ ಮಾಡಿದ್ರು. ನಮಗೂ ಶಿವಶಂಕರಪ್ಪ ಸಾಹುಕಾರಿಗೂ ಯಾವುದೇ ಸಂಬಂಧ ಇಲ್ಲ. ಮಗನ ಪ್ರತಿಯೊಂದು ದಾಖಲೆಗಳನ್ನು ಚೆಕ್ ಮಾಡಿದ್ರು. ಸಾಲ ಮಾಡಿ ಮಗನನ್ನು ಓದಿಸಿದ್ದೀವಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಸಾಹುಕಾರ್ ಅವರು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಬಹುಕೋಟಿ ಹಗರಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ರಾಜ್ಯದ ವಿವಿಧ ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸಾವಂತಗೇರ ಅನ್ನುವಂಥ ಗ್ರಾಮದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮನೆ ಮೇಲೆ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ಮನೆಯ ಮಗನಾದಂಥ ಸುಗುರೇಶ್ವರ ಅನ್ನುವಂಥವನು ಈ ಒಂದು ನೇಮಕಾತಿಯಲ್ಲಿ ಪಶು ವೈದ್ಯಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಆ ನೇಮಕಾತಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಇವರ ಮನೆಯಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈ ಇಬ್ಬರು ಮನೆಯಲ್ಲಿದ್ದಾಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಾಗ ಸುಗುರೇಶ್ವರ ಮನೆಯಲ್ಲಿಲ್ಲ, ಬೆಂಗಳೂರಲ್ಲಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿದು ಬರುತ್ತೆ. ಮತ್ತು ಅವರ ಮನೆ ನೋಡಿದ್ರೆ ಅರ್ಥ ಆಗುತ್ತೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲೇ ಕೂಡ ತಿಳಿದು ಬರ್ತಾ ಇದೆ. ಸುಗುರೇಶ್ವರ ತಂದೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನು ಕೆಲಸ ಮಾಡ್ತಿದ್ರಿ? ಈಗ ಮಗ ಈಗಾಗಲೇ ಪಶು ವೈದ್ಯಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಬಂದು ಮನೆ ಸರ್ಚ್ ಮಾಡಿ ಸರ್, ಅವರು ಮನೆ ಸರ್ಚ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಒಟ್ಟು ನೋಡಿದರು. ಆತ ಓದಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ನೋಡಿ ಇದೇನು ಇದಿಲ್ಲ ಅಂತೇಳಿ ಅದನ್ನ ಎಲ್ಲ ಇದು ಕ್ಯಾಮ್ರಾ ಮಾಡ್ಕೊಂಡು ಹೋಗ್ಯಾರ ಸರ್. ನಾನು ಯಾವ ರೀತಿ ಹೇಳೋಕ್ಕಾಗೋದಿಲ್ಲ ಸರ್. ನನಗೆ ಕಷ್ಟ ಯಾರು ಬೇಡ ಸರ್. ನಾನು ಅಲ್ಲೆಲ್ಲಿ ಬಿಟ್ಟು ಎಲ್ಲ ಇದು ಮಾಡಿ ದೊಡ್ಡ ಪರಿಸ್ಥಿತಿ ನಾನು ನನ್ನ ಕಷ್ಟ ನೋಡಿ ಯಾರು ಇದಿಲ್ಲ ಏನು ಸರ್. ಯಾವುದು ಬ್ಯಾಂಕ್ನಲ್ಲಿ ಹೋಗಿ ಲೋನ್ ಮಾಡಿ ಎಲ್ಲ ಮಾಡಿ ಓದಿಸಿನಿ. ಸಾಹುಕಾರ ಸಾಲ ತಗೊಂಡು ಬಂದು 2 ಲಕ್ಷ ರೂಪಾಯಿಗೆ ನಾನು 3 ದಿನ ಉಪವಾಸ ಬಿದ್ದು ನಾನು ತಗೊಂಡ್ಬಂದೀನಿ ಸರ್ ನನ್ನ ಮಗನ ಎಜುಕೇಷನ್ ಸಲ. ಇದು ಸುಗುರೇಶ್ವರ ತಂದೆ ಹೇಳುವಂಥದ್ದು. ನಿಮ್ಮನ್ನು ವಿಚಾರಣೆಗೆ ಕರಿತೀನಿ ಅಂತೇಳಿ ನೋಟಿಸ್ ಕೂಡ ಕೊಟ್ಟೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.